ಮೊದಲನೇ ತಂಡ ಸಿಂಧು. ಸಿಂಧು ತಂಡಕ್ಕೆ ಬಂದಂತ ಮೊದಲನೇ ಪ್ರಶ್ನೆ, ಅಕ್ಕ ಪದದ ಬಹುವಚನ ರೂಪ ಏನು? ಅಕ್ಕಂದಿರು. ಗೋದಾವರಿ ಪ್ರಶ್ನೆ, ಅರಿ ಇದರ ಸಮಾನಾರ್ಥಕ ಪದ ಏನು? ಅರಿ ಇದರ ಸಮಾನಾರ್ಥಕ ಪದ ಏನು? ಗೋದಾವರಿ ತಂಡಕ್ಕೆ ಪ್ರಶ್ನೆ. ಗಂಗಾ ತಂಡಕ್ಕೆ ಬಂದಂತಹ ಪ್ರಶ್ನೆ, ಅಕ್ಕ ಮಹಾದೇವಿಯ ಅಂಕಿತ ನಾಮ ಯಾವುದು? ಚನ್ನಮಲ್ಲಿಕಾರ್ಜುನ. ಸರಿಯಾದ ಉತ್ತರ. ಪದ್ಮ ಇದರ ತದ್ಭವ ರೂಪ ಏನು? ಪದ್ಮ ಇದರ ತದ್ಭವ ರೂಪ ಏನು? ಕಾವೇರಿ ತಂಡಕ್ಕೆ ಬಂದಂತಹ ಪ್ರಶ್ನೆ, ಪದ್ಮ ಇದರ ತದ್ಭವ ರೂಪ ಏನು? ಏನಮ್ಮ? ಪದ್ಮ. ಸರಿ. ಈಗ ನರ್ಮದಾ ತಂಡಕ್ಕೆ ಬಂದಂತಹ ಪ್ರಶ್ನೆ, ಸುಂದರ ಈ ಪದದ ವಿರುದ್ಧ ಪದ ಏನು? ಸುಂದರ ಈ ಪದದ ವಿರುದ್ಧ ಪದ ಏನು? ಕುರುಪ. ಸರಿಯಾದ ಉತ್ತರ. ಯಮುನಾ ತಂಡಕ್ಕೆ ಬಂದಂತಹ ಪ್ರಶ್ನೆ, ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಯಾರು? ಕುವೆಂಪು. ಸರಿಯಾದ. ಸಿಂಧು ತಂಡಕ್ಕೆ ಬಂದಂತಹ ಪ್ರಶ್ನೆ, ಕಂಸನ ಸಹೋದರಿ ಯಾರು? ಈಗ ಮುಂದಿನ ತಂಡದ ಪ್ರಶ್ನೆ, ಗೋದಾವರಿ ತಂಡಕ್ಕೆ ಬಂದಂತಹ ಈಗ ಅದೇ ಪ್ರಶ್ನೆ ಕಾವೇರಿ ತಂಡಕ್ಕೆ. ಏಕೈಕ ಇದು ಯಾವ ಸಂಧಿಗೆ ಉದಾಹರಣೆ? ಮುಂದೆ ನರ್ಮದಾ ತಂಡಕ್ಕೆ ಅದೇ ಪ್ರಶ್ನೆ. ಯಸ್, ಸರಿಯಾದ. ಹೆಸರೇನು? ಕೊಣ ಸಂತಾನ ಪಡೆದಂತ ಪ್ರಶ್ನೆ, ತಲೆನೋವು ಇದು ಉದಾಹರಣೆ. ನರ್ಮದಾ ತಂಡದ ಪ್ರಶ್ನೆ. ಯಮುನಾ ತಂಡದ ಪ್ರಶ್ನೆ, ಯೋಗವಾಹಕಗಳು ಎಷ್ಟು? ಅವು ಯಾವುವು? ಮುಂದಿನ ವಿಷಯ ವಿಜ್ಞಾನ ವಿಷಯದ ಬಗ್ಗೆ. ಮೊದಲೇ ತಂಡಕ್ಕೆ ಸಿಂಧು ಗುಂಪಿಗೆ ಪ್ರಶ್ನೆ, ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಒಟ್ಟು ಎಷ್ಟು ಮೂಳೆಗಳು ಇರುತ್ತವೆ? ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳು ಇರುತ್ತವೆ? ನೋಡ್ರಿ ಎಷ್ಟು ಸರಳವಾದ. ಎಸ್, ಸರಿಯಾದ ಉತ್ತರ. ಗಂಗಾ ತಂಡಕ್ಕೆ ಪ್ರಶ್ನೆ, ಯಮುನಾ ತಂಡಕ್ಕೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ಪುರಂದರದಾಸರು. ಯಮುನಾ ತಂಡಕ್ಕೆ ನೇರವಾದ ಪ್ರಶ್ನೆ ಆಗಿತ್ತು, 2 ಅಂಕಗಳು. ಮುಂದಿನ ಪ್ರಶ್ನೆ ನರ್ಮದಾ ತಂಡಕ್ಕೆ. ನರ್ಮದಾ ತಂಡಕ್ಕೆ ನೇರವಾದಂತ ಪ್ರಶ್ನೆ, ಶ್ವೇತಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಶ್ವೇತಖಂಡ ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಓಕೆ, ಸರಿಯಾದ ಉತ್ತರ ಅಂಟಾರ್ಟಿಕಾ. ನರ್ಮದಾ ತಂಡಕ್ಕೆ ನೇರವಾಗಿ ಪ್ರಶ್ನೆ ಆಗಿತ್ತು, 2 ಅಂಕಗಳು. ಇನ್ನ ಕಾವೇರಿ ತಂಡಕ್ಕೆ ನೇರವಾದ ಪ್ರಶ್ನೆ, ಮೊಘಲ್ ರಾಜ ಮನೆತನದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಬಾಬರ್. ಕಾವೇರಿ ತಂಡಕ್ಕೆ 2 ಅಂಕಗಳು. ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಗಂಗಾ ತಂಡಕ್ಕೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ನೇರವಾದ ಪ್ರಶ್ನೆ.
ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಬ್ರಹ್ಮ ಸಮಾಜ. ತಪ್ಪಾದ ಉತ್ತರ. ಗೋದಾವರಿ ತಂಡಕ್ಕೆ ಪ್ರಶ್ನೆ ಪಾಸ್ ಆಗ್ತದ. ರಾಜಾರಾಮ್ ಮೋಹನ್ ರಾಯ್ ಸರಿಯಾದ ಉತ್ತರ. ಗೋದಾವರಿ ತಂಡಕ್ಕೆ ಬೋನಸ್ 1 ಅಂಕ. ಗೋದಾವರಿ ತಂಡಕ್ಕೆ ನೇರವಾದ ಪ್ರಶ್ನೆ. ಪ್ರಪಂಚದ ಆಳವಾದ ಸರೋವರ ಯಾವುದು? ಪ್ರಪಂಚದ ಆಳವಾದ ಸರೋವರ ಯಾವುದು? ಪ್ರಪಂಚದ ಆಳವಾದ ಸರೋವರ ಯಾವುದು? ಉತ್ತರ ಗೊತ್ತಿದ್ರೆ ಹೇಳಿಲ್ಲ, ಪಾಸ್ ಹೇಳ್ರಿ. ಸಿಂಧು ತಂಡಕ್ಕೆ ಪ್ರಶ್ನೆ ಪಾಸ್ ಆಗ್ತದ. ಪ್ರಪಂಚದ ಆಳವಾದ ಸರೋವರ ತಪ್ಪಾದ ಉತ್ತರ. ಯಮುನಾ ತಂಡಕ್ಕೆ ಪಾಸ್ ಆಗ್ತದ. ತಪ್ಪಾದ ಉತ್ತರ. ನರ್ಮದಾ ತಂಡಕ್ಕೆ ಆಳವಾದ ಸರೋವರ ನಿಮಗೆ ಟೈಮ್ ಇರುವುದಿಲ್ಲ, ಪಾಸ್ ಹೇಳ್ಬಿಡ್ರಿ. ನಿಮಗೆ ಟೈಮ್ ಇರಂಗಿಲ್ಲ. ತಪ್ಪಾದ ಉತ್ತರ. ಕಾವೇರಿ ತಂಡಕ್ಕೆ ಸರಿಯಾದ ಉತ್ತರ ಬೈಕಲ್. ಕಾವೇರಿ ತಂಡಕ್ಕೆ ಬೋನಸ್ 1 ಅಂಕ. ಕಾವೇರಿ. ಇನ್ ಯಾರ್ದಿತ್ತು? ಸಿಂಧು ತಂಡಕ್ಕೆ ನೇರವಾದ ಪ್ರಶ್ನೆ. ಶಿವಾಜಿಯ ತಾಯಿಯ ಹೆಸರೇನು? ಸರಿಯಾದ ಉತ್ತರ ಜೀಜಾಬಾಯಿ. ಮತ್ತೆ ಯಮುನಾ ತಂಡಕ್ಕೆ ನೇರವಾದ ಪ್ರಶ್ನೆ. 2ನೇ ಸುತ್ತು. ಯಮುನಾ ತಂಡಕ್ಕೆ ನೇರವಾದ ಪ್ರಶ್ನೆ. ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನೆಂದು ಕರೆಯುತ್ತಾರೆ? ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಏನೆಂದು ಕರೆಯುತ್ತಾರೆ? ಆಸ್ಟ್ರೇಲಿಯಾದಲ್ಲಿನ ಚಂಡಮಾರುತಗಳನ್ನು ಏನೆಂದು ಕರೆಯುತ್ತಾರೆ? ನರ್ಮದಾ ತಂಡಕ್ಕೆ ಪ್ರಶ್ನೆ ಪಾಸ್ ಆಗ್ತದ. ಸರಿಯಾದ ಉತ್ತರ ವಿಲಿ ವಿಲೀಸ್. ಕಾವೇರಿ ತಂಡಕ್ಕೆ 1 ಬೋನಸ್ ಅಂಕ. ಕಾವೇರಿ ತಂಡಕ್ಕೆ. ಯಮುನಾ ತಂಡದ ಯಮುನಾ ತಂಡ 0. ಯಾಕೆ ಮಾತು? ನರ್ಮದಾ ತಂಡಕ್ಕೆ ನೇರವಾದ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ನರ್ಮದಾ ತಂಡಕ್ಕೆ ನೇರವಾದ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. 2 ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಕಾವೇರಿ ತಂಡಕ್ಕೆ. ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು? ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು? ಕಾವೇರಿ. ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕಾವೇರಿ ತಂಡಕ್ಕೆ 2 ಅಂಕಗಳು. ಮುಂದಿನ ನೇರವಾದ ಪ್ರಶ್ನೆ ಗಂಗಾ ತಂಡಕ್ಕೆ.
ಗಂಗಾ ತಂಡಕ್ಕೆ ಗುಲಾಬಿ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಗುಲಾಬಿ ನಗರ ಎಂದು ಯಾವ? ಸರಿಯಾದ ಉತ್ತರ ಜೈಪುರ್. ಗಂಗಾ ತಂಡಕ್ಕೆ 2 ಅಂಕಗಳು. ಮಾತು ಕೇಳಿಸಕತೈತಿ. ಗೋದಾವರಿ ತಂಡಕ್ಕೆ ನೇರವಾದಂತ ಪ್ರಶ್ನೆ. ಅಭಿಜ್ಞಾನ ಶಾಕುಂತಲ ಇದು ಯಾರು ಬರೆದ ಕೃತಿ? ಅಭಿಜ್ಞಾನ ಶಾಕುಂತಲ ಇದು ಯಾರು ಬರೆದಂತ ಕೃತಿ? ಅಭಿಜ್ಞಾನ ಶಾಕುಂತಲ. ಗೋದಾವರಿ ತಂಡಕ್ಕೆ ನೇರವಾದ ಪ್ರಶ್ನೆ. ಸಿಂಧು ತಂಡಕ್ಕೆ ಪಾಸ್ ಆಗ್ಯದ ಪ್ರಶ್ನೆ. ಅಭಿಜ್ಞಾನ ಶಾಕುಂತಲ. ಯಮುನಾ ತಂಡಕ್ಕೆ ಪಾಸ್. ಸರಿಯಾದ ಉತ್ತರ ಕಾಳಿದಾಸ. ಯಮುನಾ ತಂಡಕ್ಕೆ 1 ಅಂಕ ಬೋನಸ್ ಅಂಕ. ಗೋದಾವರಿ 0 ರೀ. ಯಮುನಾ ತಂಡಕ್ಕೆ 1. ಸಮಾಜ ವಿಜ್ಞಾನದ 2ನೇ ಸುತ್ತಿನ ಕೊನೆಯ ತಂಡಕ್ಕೆ ಕೊನೆಯ ಪ್ರಶ್ನೆ. ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯುತ್ತಿದ್ದರು? ಸರಿಯಾದ ಉತ್ತರ ಲಾಲಾ. ಸಾಮಾನ್ಯ ಜ್ಞಾನ ವಿಷಯದ 1 ಸುತ್ತು ಪ್ರಶ್ನೆಗಳನ್ನು ಕೇಳಲಾಗ್ತದ, ಇನ್ನೊಂದು ಸುತ್ತು ಚಿತ್ರಗಳನ್ನ ಗುರುತಿಸುವಂತ ಪ್ರಶ್ನೆಗಳು ಇರ್ತಾವ. ಚಿತ್ರಗಳನ್ನ ಗುರುತಿಸುವಂತ ಪ್ರಶ್ನೆ ಮುಂದಿನ ತಂಡಕ್ಕೆ ಪಾಸ್ ಆಗುವುದಿಲ್ಲ. ತಿಳಿತ್ಲ ಎಲ್ಲರಿಗೂ? ಮುಂದಿನ ತಂಡಕ್ಕೆ ಪಾಸ್ ಆಗುವುದಿಲ್ಲ. ಯಮುನಾ ತಂಡಕ್ಕೆ ಮೊದಲ ಪ್ರಶ್ನೆ. ಯಮುನಾ ತಂಡಕ್ಕೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಯಮುನಾ ತಂಡಕ್ಕೆ ಸರಿಯಾದ ಉತ್ತರ ನವಿಲು. ಯಮುನಾ. ಕಂಫರ್ಟ್ ಆಗತ್ತ. ಹೌದು ಸಾಕು ಬಿಡು. ಒಂದಾಗೈತೆ. ನರ್ಮದಾ ತಂಡಕ್ಕೆ ನೇರವಾದ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ತಪ್ಪಾದ ಉತ್ತರ. ಕಾವೇರಿ ತಂಡಕ್ಕೆ ಸರಿಯಾದ ಉತ್ತರ 30. ಟೀಚರ್ ಕಾವೇರಿಗೆ 1 ರೀ. ನರ್ಮದಾ 0. ನರ್ಮದಾ 0. ಹಲೋ. ಕಾವೇರಿ. ಕಾವೇರಿ ತಂಡಕ್ಕೆ ನೇರವಾದ ಪ್ರಶ್ನೆ. ಯಾರ ಜನ್ಮ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಕಾವೇರಿ ತಂಡಕ್ಕೆ 2 ಅಂಕಗಳು. ಮುಂದಿನ ಪ್ರಶ್ನೆ ಗಂಗಾ ತಂಡಕ್ಕೆ. ಒಂದು ವರ್ಷದಲ್ಲಿ ಎಷ್ಟು ವಾರಗಳಿರುತ್ತವೆ? ತಪ್ಪಾದ ಉತ್ತರ. ಸರಿಯಾದ ಉತ್ತರ 52. ಗೋದಾವರಿಗೆ 1 ಅಂಕ. ಗೋದಾವರಿ ತಂಡಕ್ಕೆ ನೇರವಾದ ಪ್ರಶ್ನೆ. ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯಲಾಗುತ್ತದೆ? ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯಲಾಗುತ್ತದೆ? ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯಲಾಗುತ್ತದೆ? ಗಾಡ್ ಆಫ್ ಕ್ರಿಕೆಟ್. ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯಲಾಗುತ್ತದೆ? ಪಾಸ್ ಮಾಡ್ರಿ, ಇಲ್ಲ ಅಂದ್ರೆ ಉತ್ತರ ಹೇಳ್ರಿ.
ಮುಂದಿನ ತಂಡಕ್ಕೆ ಪಾಸ್. ಆಟೋಮೆಟಿಕ್ ಟೈಮ್ ಆಗ್ಯದ. ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. 1 ಅಂಕ. ಸಿಂಧು ತಂಡಕ್ಕೆ 1 ಅಂಕ. ಕೊನೆಯ ಪ್ರಶ್ನೆ ಸಿಂಧು ತಂಡಕ್ಕೆ. ಚೆಸ್ ಆಟದಲ್ಲಿ ಎಷ್ಟು ಮನೆಗಳಿರುತ್ತವೆ? ಬಾಕ್ಸ್ಗಳು. ಚೆಸ್ ಆಟದಲ್ಲಿ ಚೆಸ್ ಬೋರ್ಡ್ನಾಗ ಎಷ್ಟು ಮನೆಗಳಿರುತ್ತವೆ? ಬಾಕ್ಸ್ಗಳು. ಚೌಕ್ ಚೌಕ್ ಇರ್ತಲ್ಲ ಅವು. ಜೋರ್ ಹೇಳು. ಸರಿಯಾದ ಉತ್ತರ 64. ಆಯ್ತು. ಈಗ ಚಿತ್ರ ಗುರುತಿಸುವಂತ ಸುತ್ತು. ಇನ್ನೊಂದು. ಈಗ ಇದ್ರೊಳಗಡೆ ಚಿತ್ರಗಳು ಅದಾವ, ನಿಮಗೆ ತೋರಿಸ್ತೀವಿ. ನೀವು ಎಷ್ಟನೇ ಚಿತ್ರ ಬೇಕು ನೀವು ಆಯ್ಕೆ ಮಾಡೋದು ಇಲ್ಲಿ. ಅದು ಕೂಡ ಅವ್ರಿಗೆ ಹೋಗಿ. ಈ ಚಿತ್ರದಲ್ಲಿರುವವರನ್ನ ಗುರುತಿಸಿರಿ. ಸರಿಯಾದ ಉತ್ತರ ದರಾ ಬೇಂದ್ರೆ. ಯಮುನಾ ತಂಡಕ್ಕೆ. ನೀವ ಸಂಖ್ಯೆ ಹೇಳ್ಬಿಡ್ರಿ. ನೀವ ಲಾಸ್ಟ್ ಐತವ್ರು ನೀವ ಹೇಳ್ಬಿಡ್ರಿ. 2. ಈ ಚಿತ್ರದಲ್ಲಿರುವ ಸ್ಮಾರಕವನ್ನು ಗುರುತಿಸಿ. ಕರೆ ನಿಮಗೆ ಕೇಳೋದಿಲ್ಲ, ನೀವು ಉತ್ತರ ಹೇಳಿದ್ರೆ ಮಾರ್ಕ್ಸ್ ಇಲ್ಲ ನಿಮಗ. ತಪ್ಪಾದ ಉತ್ತರ. ಯಾರು ಹೇಳ್ತೀರಿ? ಮಾರ್ಕ್ಸ್ ಇಲ್ಲ. ಹೇಳ. ಅಲ್ಲ, ಜೈಪುರ್ ಊರಲ್ಲ. ಹೇಳ. ಸರಿಯಾದ ಉತ್ತರ ಹವಾ ಮಹಲ್ ಇದೆ. ಮಾರ್ಕ್ಸ್ ಇಲ್ರಿ, ಅವ್ರು 0 ಹಾಕಿ. ನರ್ಮದಾ ತಂಡ. ನಾಲ್ಕು. ಚಿತ್ರದಲ್ಲಿರುವ ಜಲಪಾತದ ಹೆಸರು. ಚಿತ್ರದಲ್ಲಿರುವ ಜಲಪಾತದ ಹೆಸರು. ಸರಿಯಾದ ಉತ್ತರ ಜೋಗ ಜಲಪಾತ. ಮೂರು. ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ. ಯಾರು? ಸರಿಯಾದ ಉತ್ತರ ನಮ್ಮ ಶಿಕ್ಷಣ ಸಚಿವರು ಆದ ಮಧು ಬಂಗಾರಪ್ಪನವರು. ಗಂಗಾ ತಂಡಕ್ಕೆ 2 ಅಂಕ. ಆರು. ಈ ಚಿತ್ರದಲ್ಲಿರುವ ಖಂಡವನ್ನು ಗುರುತಿಸಿ. ಇದು ಯಾವ ಖಂಡ? ಅವ್ರಿಗೆ ಸರಿಯಾದ ಉತ್ತರ ಯುರೋಪ್ ಖಂಡ. 2 ಅಂಕಗಳು. ಏನ ಇನ್ನೇ ಬೆಲೆ ಒಂದಾಚಿ. 5. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿರಿ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿರಿ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿರಿ. ಮಾತಾಡಂಗಿಲ್ಲ ಯಾರು. ತಪ್ಪಾದ ಉತ್ತರ. ಯಾರು ಹೇಳ್ತಾರೆ? ರವೀಂದ್ರನಾಥ್ ಠಾಗೂರ್ ಸರಿಯಾದ ಉತ್ತರ. ಇಲ್ಲಿಗೆ ಎಲ್ಲಾ ಸುತ್ತುಗಳು ಮುಕ್ತಾಯವಾದವು. ನಿರ್ಣಾಯಕರು ಅಂಕಗಳನ್ನ ಎಣಿಕೆ ಮಾಡಿ ವಿಜೇತರ ಹೆಸರನ್ನ ಘೋಷಣೆ ಮಾಡ್ತಾರೆ. ಅಲ್ಲಿ ತನಕ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು